ಇದೆಷ್ಟು ಫನಿ ಮತ್ತೆ ಶಾಕಿಂಗ್ ಅಂದ್ರೆ ಚೈನಾದಲ್ಲಿ ಗ್ರಾಜುಯೇಟ್ಸ್ ಫೇಕ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನೊಬ್ಬ ಗ್ರಾಜುಯೇಟ್ ಅನ್ಕೊಳ್ಳಿ. ನಾನು ಗ್ರಾಜುಯೇಟ್ ಆಗಿ ಇಟ್ಕೊಂಡು ನಾನಿವಾಗ ನನ್ನ ಗ್ರಾಜುಯೇಷನ್ ಮುಗ್ದಿದ ತಕ್ಷಣ ನನಗೆ ಜಾಬ್ ಸಿಕ್ಕಿಲ್ಲ. ಚೈನಾದು ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಹೋಗ್ತಿದೆ, 20% ಮೇಲೆ ಹೋಗ್ತಿದೆ ಈಗ. ಸೊ ಅದಕ್ಕೆ ಏನಾಗಿದೆ, ಆಚೆ ಕಡೆ ನನ್ನ ಡಿಗ್ನಿಟಿ, ನನ್ನ ರೆಪ್ಯುಟೇಷನ್, ನನ್ನ ಇಮೇಜ್ ಹಾಳಾಗಬಾರ್ದು ಅಂದ್ಬಿಟ್ಟು ನಾನೀಗ ಒಂದು ಫೇಕ್ ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ಆ ಫೇಕ್ ಆಫೀಸಲ್ಲಿ ಫೇಕ್ ಡೆಸ್ಕ್ ಇರುತ್ತೆ, ಫೇಕ್ ಲ್ಯಾಪ್ಟಾಪ್ ಇರುತ್ತೆ, ಫೇಕ್ ಕಲೀಗ್ಸ್ ಇರ್ತಾರೆ. ಎಲ್ಲರ ಹತ್ರ ಮಜಾ ಮಸ್ತಿ ಮಾಡ್ಕೊಂಡಿರ್ತೀನಿ ನಾನು. ಆಚೆ ಕಡೆ ಬಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ ಅಂತ, ಬಟ್ ಮಂತ್ ಎಂಡ್ ಆಗ್ತದೆ ಮತ್ತೆ ಅವ್ರು ಪೇ ಮಾಡ್ಬೇಕು. ಸೊ ಇದೇ ತರ ಕೂಡ ಇಂಡಿಯಾದಲ್ಲೂ ಕೂಡ ನಾನು ಸ್ವಲ್ಪ ಕಂಪ್ನಿಗಳ ಬಗ್ಗೆ ಕೇಳಿದ್ದೀನಿ. ಫೇಕ್ ಜಾಬ್, ನಾನು ವರ್ಕ್ ಮಾಡ್ತಾ ಇದ್ದ ಫೇಕ್ ಸರ್ಟಿಫಿಕೇಟ್, ಫೇಕ್ ಜಾಬ್ ಎಕ್ಸ್ಪೀರಿಯನ್ಸ್, ಫೇಕ್ ಕಂಪನಿಗಳು ಫೇಕ್ ಡೆಸ್ಕ್ ಹಾಕೊಂಡು ಅಲ್ಲೋಗ್ಬಿಟ್ಟು ಸೇಮ್ ಇದೇ ತರ ಆಗ್ತಿರೋ ಬಗ್ಗೆ ಕೂಡ ನಾನು ಕೇಳಿದ್ದೀನಿ. ನಾವೆಲ್ಲ ಡಿಗ್ನಿಟಿ ರೆಪ್ಯುಟೇಷನ್ ಹೋಗ್ತಾ ಇದ್ದೀವಿ.